IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾವ್ ಫುರ್ಮಾನ್. ಮೊದಲ ಗೆಲುವು ಕಂಡ RCB. ಅದೇನಪ್ಪ ಮೊದಲ ಗೆಲುವು ಅಂತಂದ್ರ? ಹೌದು, ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ RCB ತಂಡ ಗೆದ್ದು ಬೈಗಿದೆ. ಆ ಮೂಲಕ ತನ್ನ ತವರಿನ ಅಂಗಳದಲ್ಲಿ ಮೊದಲ ಗೆಲುವನ್ನ ಕಂಡಿದೆ. ವೀಕ್ಷಕರು, ನಾವು ಈಗಾಗಲೇ ಮೊದಲೇ ಹೇಳಿದ್ವಿ RCB ಮತ್ತು ಆರ್ಆರ್ ನಡುವಿನ ಪಂದ್ಯ ಹೇಗಿರಲಿದೆ ಎನ್ನುವುದರ ಬಗ್ಗೆ ಈ ಮೊದಲೇ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮದಲ್ಲಿ ಹೇಳಿದ್ವಿ. ಈ ಬಾರಿ RCB ಗೆದ್ದೇ ಗೆಲ್ಲುತ್ತೆ ಎನ್ನುವಂಥದ್ದನ್ನ ಮತ್ತು ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಹೇಳಿದ್ವಿ. ಗೆಲುವಿನ ಸೀಕ್ರೆಟ್ ಅಂಶಗಳನ್ನು ಕೂಡ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ವಿ. ಅದರಂತೆ ಇವತ್ತು RCB ತಂಡ ಗೆದ್ದಿದೆ. ಹಾಗಾಗಿ ಇವತ್ತು RCB ಗೆಲುವಿನ ಓಟ ಯಾವ ರೀತಿ ಇತ್ತು, ಆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದ್ದಲ್ಲಿ RCBಗೆ ಎನ್ನುವಂಥದ್ರ ಬಗ್ಗೆ ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ನ ಎಲ್ಲ ಸ್ಟೋರಿಗಳ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ತಡ ಮಾಡೋದು ಬೇಡ, ಅವ್ರನ್ನ ಮಾತಾಡಿಸೋಣ. ಇವತ್ತಿನ ಪಂದ್ಯ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ಮಾತಾಡಿಸ್ಕೊಂಡು ಬರೋಣ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. RCB ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ ತುಂಬಾ ಖುಷಿಯ ವಿಚಾರ. ಇವತ್ತು RCB ತಂಡ ಗೆದ್ದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹ್ಯಾಟ್ರಿಕ್ ಸೋಲ್ನಿಂದ ಕಂಗೆಟ್ಟಿರ್ತಕ್ಕಂಥ RCB ತಂಡಕ್ಕೆ ಈ ಮೂಲಕ ಜಯ ಸಿಕ್ಕಿದೆ. ಹೇಗಿತ್ತು ಇವತ್ತಿನ ಮ್ಯಾಚ್? ತುಂಬಾ ಕ್ಯೂರಿಯಾಸಿಟಿ ಇತ್ತು ಈ ಮ್ಯಾಚಲ್ಲಿ. ಕೊನೆಯ ಎಸೆತದವರೆಗೂ ಸಾಕಷ್ಟು ಕ್ಯೂರಿಯಾಸಿಟಿ ಇತ್ತು. ಮ್ಯಾಚ್ ತುಂಬಾ ರೋಮಾಂಚಕವಾಗಿತ್ತು. ಇದ್ರ ಕ್ರೆಡಿಟ್ ನಿಜವಾಗ್ಲೂ ಎಲ್ಲ ಬೌಲರ್ಸ್ಗೆ ನಾವು ವಿಶೇಷವಾಗಿ ನಾವು ಜಾಸ್ ಹ್ಯಾಸಲ್ವುಡ್ಗೆ ಸಲ್ಲಬೇಕು. ಸೊ ಲಾಸ್ಟ್ 3 ಓವರ್ಗೆ 40 ರನ್ ಬೇಕಾಗಿದ್ದಾಗ ಭುವನೇಶ್ವರ್ ಕುಮಾರ್ ಅವರು 22 ರನ್ ಹೊಡ್ಸ್ಕೊಳ್ತಾರೆ. ಲಾಸ್ಟ್ 2 ಓವರ್ಸ್ಗೆ 25 ಸಮಥಿಂಗ್ ಬೇಕಾಗುತ್ತೆ. ಕೇವಲ ಒಂದೇ 1 ರನ್ ಕೊಟ್ಟು 2 ಕ್ರೂಸಿಯಲ್ ವಿಕೆಟ್ ತಗೊಂತಾರೆ. ಜೋಫ್ರಾ ಆರ್ಚರ್ ಮತ್ತೆ ಧ್ರುವ್ ಜುರೆಲ್ ಇಬ್ರದ್ದು ಕೂಡ ಈ ಓವರ್ ಮ್ಯಾಚ್ ಫುಲ್ ಟರ್ನ್ ಆಗುತ್ತೆ. ಈ ಮ್ಯಾಚ್ ಕೇವಲ ಒಂದೇ 1 ರನ್ ಕೊಟ್ಟು 2 ವಿಕೆಟ್ ತಗೊಂತಾರೆ RCB ತಂಡ, ಜಾಸ್ ಹ್ಯಾಸಲ್ವುಡ್ ಅವರು. ಇದು ಪಂದ್ಯಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ನಾವು ಹೇಳ್ಬೋದು. ಮತ್ತೆ ಲಾಸ್ಟ್ ಓವರಲ್ಲಿ ಯಶಸ್ ದಯಾಳ್ ಅವ್ರಿಗೆ ಒಂದು ಒಳ್ಳೆ ವೇದಿಕೆ ರೆಡಿ ಮಾಡಿಕೊಡ್ತಾರೆ. ಒಂದು ಎಲ್ಲ ಪ್ರೆಷರ್ ಕೂಡ ಇವರು ಕಡಿಮೆ ಮಾಡ್ತಾರೆ ಜಾಸ್ ಹ್ಯಾಸಲ್ವುಡ್ ಅವರು. ತುಂಬ ಚೆನ್ನಾಗಿತ್ತು ಮ್ಯಾಚು. ಒಂದು ಕ್ಯೂರಿಯಾಸಿಟಿ ಬೌಲಿಂಗಲ್ಲಿ ಒಂದು ಚೆನ್ನಾಗಿ ಬೌಲ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ ಹ್ಯಾಸಲ್ವುಡ್ ಅವರು ಸ್ಟಾರ್ಟಿಂಗ್ ಓವರ್ಸಲ್ಲಿ ಹೊಡೆಸ್ಕೊಂಡಿದ್ರು, ಬಟ್ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಬೌಲ್ ಮಾಡಿದ್ರು. ಟೋಟಲ್ 4 ಓವರ್ಗೆ 33 ರನ್ ಕೊಟ್ಟು 4 ವಿಕೆಟ್ ತಗೊಂಡ್ರು. RCB ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಎಸ್, ನಾವು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಬಗ್ಗೆ ಮಾತಾಡಲೇಬೇಕು. ಆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದ್ದು RCBಗೆ 19ನೇ ಓವರ್ ಜೋಸ್ ಹ್ಯಾಸಲ್ವುಡ್ ಅವರ ಬೌಲಿಂಗ್ ಮಾಡಿದ ಪರಿ 2 ವಿಕೆಟ್ ತೆಗೆದುಕೊಂಡ್ರು. ಸರ್, ಒಂದೇ 1 ರನ್ ಅನ್ನು ಕೊಟ್ಟರು. 12 ಬಾಲ್ 18 ರನ್ ಇರತಕ್ಕಂತಹ ಒಂದು ಪಂದ್ಯದಲ್ಲಿ 1 ರನ್ ಕೊಟ್ಟು 2 ವಿಕೆಟ್ ತೆಗೆದುಕೊಂಡು RCBಗೆ ಅದು ಟರ್ನಿಂಗ್ ಪಾಯಿಂಟ್ ಆಗಿದ್ದಲ್ಲಿ ಆ ಒಂದು ಓವರ್ ಹೇಗಿತ್ತು ಅಂತ. ಅದೇ ನಮಗೆ ಸಿಕ್ಕಾಪಟ್ಟೆ ಆ ಓವರು ಒಂದು 3 ಆ 2 ಓವರ್ಸಲ್ಲಿ 17 ರನ್ಸ್ ಬೇಕಾಗಿತ್ತು. ಆ ಒಂದು ಓವರು ತುಂಬ ಕ್ರೂಷಿಯಲ್ ಆಯಿತು. ಲಾಸ್ಟ್ ಅಂದರೆ 19ನೇ ಓವರ್ ಯಾರು ಬೌಲ್ ಮಾಡ್ತಾರೆ ಅನ್ನೋ ದೊಡ್ಡ ಒಂದು ಒತ್ತಡ ಇತ್ತು ಆ ಟೈಮಲ್ಲಿ. ಆದರೆ ಆ ಒತ್ತಡನ ಕರೆಕ್ಟಾಗಿ ನಿಭಾಯಿಸಿದ್ರು ಯಾರು, ಜಾಸ್ ಹ್ಯಾಸಲ್ವುಡ್ ಅವರು. ತುಂಬ ಚೆನ್ನಾಗಿ ಬೌಲ್ ಮಾಡಿದ್ರು, ಒಳ್ಳೆ ಲೈನ್ ಲೆಂತ್ ಹಾಕಿದ್ರು. ಬ್ಯಾಟ್ಸ್ಮನ್ ಮೈಂಡ್ನ ಕರೆಕ್ಟಾಗಿ ರೀಡ್ ಮಾಡಿದ್ರು. ಆ ಸಿಚುವೇಶನ್ ತಕ್ಕಂಗೆ ಅವರು ಬಾಲ್ನ ಆಪರೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ಬೌಲ್ ಮಾಡಿದ್ರು. ಜೋಫ್ರಾ ಆರ್ಚರ್ ಮತ್ತು ಧ್ರುವ್ ಜುರೆಲ್, ಅದರಲ್ಲೂ ವಿಶೇಷವಾಗಿ ಧ್ರುವ್ ಜುರೆಲ್ ಅವರು ಸೆಟ್ ಆಗಿಬಿಟ್ಟಿದ್ರು ಮ್ಯಾಚಲ್ಲಿ. ಅವ್ರು ಈಸಿಯಾಗಿ ಮ್ಯಾಚ್ ಗೆಲ್ಲಿಸ್ಬಿಡ್ತಾ ಇದ್ರು. ಅವ್ರು ಇದೇ ಕೊನೆ ತನಕ ಇದ್ದಿದ್ರೆ ಈಸಿಯಾಗಿ ಗೆಲ್ಲಿಸ್ತಾ ಇದ್ರು ಅಂತ ಅವ್ರ ಬ್ಯಾಟ್ಸ್ಮನ್ ಕೂಡ ಔಟ್ ಮಾಡಿದ್ರು. ಅಲ್ಲಿ ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್ ಆಯಿತು. ಕೇವಲ ಒಂದೇ 1 ರನ್ ಕೊಟ್ಟರು ಜಾಸ್ ಹ್ಯಾಸಲ್ವುಡ್ ಅವರು, 2 ವಿಕೆಟ್ ತಗೊಂಡ್ರು. ಅಲ್ಲಿ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಯಿತು. ಲಾಸ್ಟಲ್ಲಿ ಬಂದು ಯಶಸ್ ದಯಾಳ್ ಅವ್ರಿಗೆ ಅಷ್ಟೊಂದೇನು ಪ್ರೆಷರ್ ಇರಲಿಲ್ಲ. ಮೇನ್ ಬ್ಯಾಟ್ಸ್ಮನ್ಗಳು ಔಟ್ ಆಗಿಬಿಟ್ಟಿದ್ರು 19ನೇ ಓವರಲ್ಲಿ. ಅವ್ರು ಚೆನ್ನಾಗಿ ಅವರು ಒಂದು 5 ರನ್ ಕೊಟ್ಟು ಮ್ಯಾಚ್ನ ಒಂದು 11 ರನ್ಗಳಿಂದ RCB ತಂಡ ಗೆದ್ದು. ಅದರಲ್ಲೂ ವಿಶೇಷವಾಗಿ ಲಾಸ್ಟ್ 3 ಮ್ಯಾಚ್ ಹ್ಯಾಟ್ರಿಕ್ ಸೋಲ್ ಅನುಭವಿಸಿತ್ತು ತವರು ಅಭಿಮಾನಿಗಳೆದುರು RCB. ಆದರೆ ಈ ಮ್ಯಾಚಲ್ಲಿ RCB ತಂಡ ತವರು ಅಭಿಮಾನಿಗಳೆದುರು ಗೆದ್ದು ತವರಿನಲ್ಲಿ ಇದು ಮೊದಲನೇ ಪಂದ್ಯದ ಮೊದಲ ಜಯ ಇದು RCBಗೆ. ಒಂದು ಅಭಿಮಾನಿಗಳು ಕೂಡ ಒಂದು ಸಂತಸ ತಂದುಕೊಟ್ಟಿದ್ದಾರೆ. ಒಂದು ಒಳ್ಳೆ ಇಷ್ಟು ಈಗ ಟೋಟಲ್ RCB ತಂಡ ಟೋಟಲ್ 6 ಮ್ಯಾಚ್ ಗೆದ್ದಿದ್ದಾರೆ ಇಲ್ಲಿವರೆಗೂ. ಈ ಒಂದು ಗೆಲುವಿನ ಮೂಲಕ RCB ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನಕ್ಕೆ ಲಗ್ಗೆಯಿಟ್ಟಿದೆ. ಎಸ್, ಹೌದು ಸರ್. ನೆಕ್ಸ್ಟ್ RCB ಬ್ಯಾಟಿಂಗ್ ಬಗ್ಗೆ ಮಾತಾಡಲೇಬೇಕು. ಎಲ್ಲೋ ಒಂದ್ ಕಡೆ RCB ಮತ್ತೆ ಟಾಸ್ ಅನ್ನ ಸೋತಂತ ಸಂದರ್ಭದಲ್ಲಿ ಫ್ಯಾನ್ಸ್ ಕೂಡ ಆತಂಕ ಶುರುವಾಗಿತ್ತು. ಅಯ್ಯೋ, ಮತ್ತೇನಪ್ಪ ನಮ್ಮ ತಂಡ ಟಾಸ್ ಸೋತ್ಬಿಟ್ರು, ಬ್ಯಾಟಿಂಗ್ ಆಗಿಬಿಡ್ತು, ಮತ್ತೆ ಕಡಿಮೆ ಸ್ಕೋರ್ ಮಾಡ್ತಾರೋ, ಇವರೆಲ್ಲಿ ಚೇಸ್ ಮಾಡಿಬಿಡ್ತಾರೋ. ಮತ್ತು ಇನ್ನೊಂದು ಇತಿಹಾಸ ಇದೆ ನಮ್ಮ RCB ತಂಡದ ವಿರುದ್ಧ. ಯಾವ ಟೀಮ್ ಬೇರೆ ಟೀಮಲ್ಲಿ ಆಡಿರೋದಲ್ಲೋ RCB ಅಂತಂದ ಹಿಗ್ಗ ಮುಗ್ಗ ಬಂದು ಆಡಿ ಗೆಲ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಬ್ಯಾಟ್ಸ್ಮನ್ಗಳು ಕೂಡ ಅದೇ ರೀತಿಯಾಗಿ ಬೇರೆ ತಂಡದ ಜೊತೆ ಆಡದೇ ಇರುವಂತಹ ಆಟ ನಮ್ಮ RCB ಜೊತೆ ಬಂದ್ಬಿಡುತ್ತೆ. ಮತ್ತೆ ಆ ಆಟ ಬರುತ್ತೆ ಏನೋ ಅಂತ ಆತಂಕ ಕೂಡ ಇತ್ತು. ಆದರೆ ಬ್ಯಾಟಿಂಗ್ ವಿಭಾಗ ಕೂಡ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ರಂತ. ಬ್ಯಾಟಿಂಗ್ ವಿಭಾಗ ಹೇಗಿತ್ತು? ಹೌದು, ಖಂಡಿತ. RCB ಲಾಸ್ಟ್ 3 ಮ್ಯಾಚಲ್ಲೂ ಕೂಡ ಟಾಸ್ ಸೋತ್ಬಿಟ್ಟಿದ್ರು ಬೆಂಗಳೂರಲ್ಲಿ. ಈ ಮ್ಯಾಚಲ್ಲೂ ಕೂಡ ಟಾಸ್ ಸೋತಾಗ ಅಭಿಮಾನಿಗಳಿಗೆ ಒಂದು ನಿರಾಸೆ ಆಯಿತು, ಮತ್ತೆ ಬ್ಯಾಟಿಂಗ್ ಬರ್ತಾ ಇದೆಯಲ್ಲ ಅಂತ. ಬಟ್ ಇಲ್ಲಿ RCB ತಂಡ
ಟಾಸ್ ಗೆದ್ದು ಒಂದು ವೇಳೆ ಟಾಸ್ ಗೆದ್ದಿದ್ರೆ ಖಂಡಿತವಾಗ್ಲೂ ಅವ್ರು ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಸೊ ಇಲ್ಲಿ RCB ನಲ್ಲಿ ಚೇಸಿಂಗ್ ಟೀಮ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಚೇಸಿಂಗ್ ಯಾರು ಮಾಡ್ತಾರೆ ಅವ್ರು ಜಾಸ್ತಿ ಮ್ಯಾಚ್ಗಳನ್ನು ಗೆದ್ದಿದ್ದಾರೆ. ಸೊ ಆದರೆ ಇಲ್ಲಿ ಟಾಸ್ ಸೋತ್ಬಿಟ್ರು. ಸೊ ಮೊದಲೇ ಡಿಸೈಡ್ ಮೊದಲೇ ಒಂದು ಪ್ಲಾನ್ ಇತ್ತು RCB ತಂಡಕ್ಕೆ. ಎ ಪ್ಲಾನ್ ಒಂದು ವೇಳೆ ಟಾಸ್ ಗೆದ್ರೆ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ಳೋಣ ಅನ್ನೋದು ಒಂದು ಎ ಪ್ಲಾನ್ ಅವ್ರದ್ದು. ಒಂದು ವೇಳೆ ಟಾಸ್ ಸೋತ್ರೆ ಮೊದಲು ಬ್ಯಾಟ್ ಮಾಡೋದು ಅದು ಬಿ ಪ್ಲಾನ್ ಆಗಿತ್ತು. ಸೊ ಒಂದು ವೇಳೆ ಟಾಸ್ ಸೋತ್ರು ಕೂಡ ನಾವು ಬಿ ಪ್ಲಾನಲ್ಲಿ ಏನೇನು ಮಾಡಬೇಕು, ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ರನ್ ನೋಡಿಬೇಕು, ಏನು ಲಾಸ್ಟ್ 3 ಮ್ಯಾಚಲ್ಲಿ ನಾವು ಬ್ಯಾಟಿಂಗಲ್ಲಿ ಏನೇನು ತಪ್ಪು ಮಾಡಿದ್ವಿ ಅದನ್ನೆಲ್ಲ ತಿದ್ದುಕೊಂಡು ಒಂದು ಒಳ್ಳೆ ಹೋಮ್ವರ್ಕ್ ಮಾಡಿಕೊಂಡು RCB ತಂಡ ಇವತ್ತು ಕಣಕ್ಕೆ ಎಳೆದಿತ್ತು. ಅದಕ್ಕೆ ನಮಗೆ ಒಂದು ಸಾಕ್ಷಿ ಅಂದರೆ ಒಂದು ಪವರ್ ಪ್ಲೇನಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ತು. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಪವರ್ ಪ್ಲೇನಲ್ಲಿ 62 ರನ್ ಹೊಡಿತಾರೆ. ಒಂದು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ RCB ತಂಡಕ್ಕೆ. ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದಾಗ ಇನ್ನು ಮಿಡ್ಲ್ ಆರ್ಡ್ರಲ್ಲಿ ಬಂದಂಥ ಬ್ಯಾಟ್ಸ್ಮನ್ಗಳು ಕೂಡ ತುಂಬ ಚೆನ್ನಾಗಿ ಆಡಿದರು. ರಜತ್ ಪಾಟಿದಾರ್ ಅವರು ನಿರಾಸೆ ಮೂಡಿಸಿದ್ದು ಹೊರತುಪಡಿಸಿದ್ರೆ ಇನ್ನೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದರು. ವಿಶೇಷವಾಗಿ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಇಬ್ಬರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ಇಬ್ಬರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಡಿದ್ರು. 95 ಪಾರ್ಟ್ನರ್ಶಿಪ್ ಆಡಿದ್ರು ಇವರಿಬ್ಬರು ಕೂಡ. ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರು ಒಂದೆರಡು ಕರೆಕ್ಟಾಗಿ ನಿಂತ್ಕೊಂಡು ಅವ್ರಿಗೆ ಏನು ಅವ್ರ ಜವಾಬ್ದಾರಿ ಏನಿದೆ, ಒಬ್ಬ ಹಿರಿಯ ಬ್ಯಾಟ್ಸ್ಮನ್ ಆಗಿ ಅವ್ರಿಗೆ ಏನು ಜವಾಬ್ದಾರಿ ಇತ್ತು ಆ ಜವಾಬ್ದಾರಿ ಸಂಪೂರ್ಣವಾಗಿ ಪೂರ್ಣಗೊಳಿಸ್ತಾರೆ. ಜೊತೆಗೆ ದೇವದತ್ ಪಡಿಕ್ಕಲ್ ಅವರು ಲೋಕಲ್ ಬಾಯ್ ದೇವದತ್ ಪಡಿಕ್ಕಲ್ ಕೂಡ ತುಂಬ ಚೆನ್ನಾಗಿ ಆಡಿದ್ರು ಮ್ಯಾಚಲ್ಲಿ. ಲಾಸ್ಟ್ ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಕೂಡ ಅರ್ಧಶತಕ ಹೊಡೆದಿದ್ರು. ಈ ಮ್ಯಾಚಲ್ಲೂ ಕೂಡ ಶತಕ ಸಿಡಿಸಿ ಒಂದು ಒಳ್ಳೆ ರನ್ RCB ಮೊತ್ತವನ್ನು ಒಂದು 150ಕ್ಕೆ ಸಮೀಪ ತಂದು ಕೊಟ್ಟರು ಇಬ್ಬರು ಕೂಡ. ತುಂಬ ಚೆನ್ನಾಗಿ ಆಡಿದ ದೇವದತ್ ಪಡಿಕ್ಕಲ್ ಕೂಡ. ವಿರಾಟ್ ಕೊಹ್ಲಿನೂ ತುಂಬ ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಈ ಟೂರ್ನಮೆಂಟಲ್ಲಿ ಇದು 5ನೇ ಹಾಫ್ ಸೆಂಚುರಿ ಇದೆ ಅವ್ರದ್ದು. ಒಂದು ಒಳ್ಳೆ ಫಾರ್ಮ್ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಕೂಡ. ಒಂದು ಟೀಮ್ ಒಂದು ಕ್ರೂಷಿಯಲ್ ಸ್ಟೇಜಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಹೌದೌದು ಅವರು ಒಂದು ಕ್ರೂಷಿಯಲ್ ಟೂರ್ನಮೆಂಟ್ ಅಲ್ಲಿ ಕ್ರೂಷಿಯಲ್ ಸ್ಟೇಜ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆ ಫಾರ್ಮ್ ಬಂದಿರೋದು ಖಂಡಿತವಾಗ್ಲೂ RCB ತಂಡಕ್ಕೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನು ಲಾಸ್ಟ್ ಮೂಮೆಂಟ್ ಅಲ್ಲಿ ನಮಗೆ ಜಿತೇಶ್ ಶರ್ಮಾ ಮತ್ತೆ ಟಿಮ್ ಡೇವಿಡ್ ಅವರು ಕೂಡ ಒಂದು ಕೊಡುಗೆ ತುಂಬಾ ಚೆನ್ನಾಗಿದೆ. ಅವ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ 45 ಸಮಥಿಂಗ್ ಅವರು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಡಿದ್ರು. ಇಬ್ರು ಕೂಡ ಲಾಸ್ಟ್ ಅಲ್ಲಿ ಚೆನ್ನಾಗಿ ಆಡಿದ್ರು. ಎಲ್ಲೋ ಒಂದ್ ಕಡೆ RCB ಮೊತ್ತ ಒಂದು 170-180 ಒಳಗಡೆ ಮುಗಿಸ್ಬೋದು 20 ಓವರ್ಸ್ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಜಿತೇಶ್ ಶರ್ಮಾ ಮತ್ತು ಟಿಮ್ ಡೇವಿಡ್ ಅವರು ಕೊನೆಯಲ್ಲಿ ಸಖತ್ತಾಗಿ ಆಡಿದ್ರು. ಅವ್ರದ್ದು ಒಂದು ಈ ಒಂದು ಗೆಲುವಿನ ಶ್ರೇಯ ಅವ್ರಿಗೂ ಕೂಡ ಸಲ್ಲಲೇಬೇಕು. ಇಬ್ಬರು ಕೂಡ ಚೆನ್ನಾಗಿ ಆಡಿ ಒಂದು 45 ಪಾರ್ಟ್ನರ್ಶಿಪ್ ಅವರು ತಂದು ಕೊಟ್ಟರು. ಆ ಮೂಲಕ RCB ತಂಡ 205 ಹೊಡೆದ್ರು. ಬಟ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಅನಿಸಿದ್ದೇನಪ್ಪ ಅಂದರೆ ಒಂದು 15 ರನ್ನಿಂದ ಒಂದು 20 ರನ್ ಶಾರ್ಟ್ ಆಗಿದೆ ಏನೋ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಹೌದು ಅದು ನಿಜಾನೇ. ಯಾಕಂತಂದ್ರೆ ರಾಯಲ್ ಚಾಲೆಂಜರ್ಸ್ ರಾಜಸ್ಥಾನ್ ರಾಯಲ್ಸ್ ಚೇಸಿಂಗ್ ಟೈಮಲ್ಲಿ ನಾವು ನೋಡಿದಾಗ ನನಗೆ 100% ಫೀಲ್ ಆಯ್ತು. ಕರೆಕ್ಟ್ RCBಗೆ 15ರಿಂದ 20 ರನ್ ಶಾರ್ಟ್ ಆಗಿದೆ ಅಂತ. ಒಂದು 220 ಪ್ಲಸ್ ಟಾರ್ಗೆಟ್ ಏನಾದರೂ ಕೊಟ್ಟಿದ್ರೆ ಪ್ರೆಜರ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾ ಇತ್ತು ರಾಜಸ್ಥಾನ್ ರಾಯಲ್ಸ್ಗೆ. ಬಟ್ 205 ಅಷ್ಟೊಂದೇನು ಪ್ರೆಜರ್ ಅಂತ ಅನಿಸ್ಲಿಲ್ಲ. ಅದನ್ನ ನಾವು ನೋಡಿ ಯಶಸ್ವಿ ಜೈಸ್ವಾಲ್ ಅವರು ಸಖತ್ತಾಗಿ ಹೊಡೆದ್ರು. RCB ರಾಜಸ್ಥಾನ್ ರಾಯಲ್ಸಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ಯಾರೂ ಕೂಡ ಜಾಸ್ತಿ ಹೊತ್ತು ಆಡಲಿಲ್ಲ. ಬಟ್ ಧ್ರುವ್ ಜುರೇಲ್ ಅವರು ಲಾಸ್ಟಲ್ಲಿ ಒಂದು ಸಖತ್ತಾಗಿ ಆಡ್ತಾ ಇದ್ರು. ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ಅವರು ಕೂಡ ಇನ್ನೇನು ಗೆಲ್ಲಿಸ್ಬಿಡ್ತಾ ಇದ್ರು ಮ್ಯಾಚ್ ಅವರು. ಬಟ್ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಜಾಸ್ತಿ ವುಡ್ ಅವರು ಒಂದು ಮ್ಯಾಜಿಕ್ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಿ. ಆ ರಾಜಸ್ಥಾನ್ ರಾಯಲ್ಸ್ ತಂಡ ಕೊನೆಯ ಓವರ್ನಲ್ಲಿ ಸೋಲು ಒಪ್ಕೊಳ್ತು. ಓಕೆ, ಆ ರಾಜಸ್ಥಾನ್ ರಮೇಶ್ ಅವ್ರು ನೋಡಿರ್ಬೇಕು ನೀವು, ಲಾಸ್ಟ್ 3-4 ಮ್ಯಾಚ್ ಗೆಲ್ಲುವಂಥದ್ದೇ ರಾಜಸ್ಥಾನ್. DC ಜೊತೆ 6 ಬಾಲ್ 10 ರನ್ ಇತ್ತು, ಮೊನ್ನೆ LSG ಜೊತೆ 6 ಬಾಲ್ 9 ರನ್ ಇತ್ತು. ಈ ತರ ಗೆಲ್ಲುವಂತ ಪಂದ್ಯ ಇವತ್ತು ಕೂಡ ಆಲ್ಮೋಸ್ಟ್ ಗೆಲುವಿನ ಸನಿಹ ಬಂದ್ಬಿಟ್ಟಿದ್ರು. ಯಾಕೆ ಈ ತರ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಡುತ್ತಾ ಇದ್ದಾರೆ? ನಾವು ನೋಡಿದಾಗ ರಾಜಸ್ಥಾನ್ ರಾಯಲ್ಸ್ ಎಲ್ಲ ಯಂಗ್ ಟೀಮ್ ಇದೆ ಆಕ್ಚುಲಿ, ಎಲ್ಲರೂ ಯಂಗ್ ಪ್ಲೇಯರ್ಸ್ ಇರೋದು. ಬಟ್ ಇಲ್ಲಿ ನನಗೆ ಈ ಒಂದು ಲಾಸ್ಟ್ ಗೆಲ್ಲೋ ಮ್ಯಾಚ್ಗಳನ್ನೇ ಸೋತ್ಕೊಂಡ್ ಬಂದಿದ್ದಾರೆ ಲಾಸ್ಟ್ 3 ಮ್ಯಾಚ್ ಅನ್ಸುತ್ತೆ. ಸೊ ಇವರು ನನ್ಗೆ ಅನಿಸಿದಂಗೆ ಒಂದು ಅನುಭವಿ ಆಟಗಾರರ ಕೊರತೆ ಎದ್ದು ಕಾಣ್ತಾ ಇದೆ RCB ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ. ನೀವು ನೋಡ್ಬೋದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಬಿಟ್ರೆ ಸಂಜು ಸ್ಯಾಮ್ಸನ್ ಅವರು ಇಲ್ಲ, ಅವ್ರು ಇಂಜುರಿ ಆಗಿ ಹೊರಗಡೆ ಇದ್ದಾರೆ. ಆಮೇಲೆ ಯಾರೋ ಒಂದು ಹೊಸ ಪ್ಲೇಯರ್ ವೈಭವ್ ಸೂರ್ಯವಂಶಿ ಇದ್ದಾನೆ, ಹೊಸಬ ಆಟಗಾರ, ಜಸ್ಟ್ 14 ಇಯರ್ಸ್ ಓಲ್ಡ್ ಅವನು. ಆಮೇಲೆ ಧ್ರುವ್ ಜುರೇಲ್ ಅವ್ರಿಗೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ, T20 ಕ್ರಿಕೆಟಲ್ಲಿ. ನಿತೀಶ್ ರಾಣನು ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅಷ್ಟೊಂದೇನು ಆಡಿಲ್ಲ. ಅವ್ರನ್ನೂ ನಾವು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತ ನಾವು ಹೇಳೋಕ್ಕಾಗಲ್ಲ. ಮತ್ತು ಇನ್ಯಾರಿದ್ದಾರೆ, ಶಿಮ್ರಾನ್ ಎಟ್ಮೇಯರ್ ಇದ್ದಾರೆ. ಅವರು ಲಾಸ್ಟ್ ಮೂಮೆಂಟಲ್ಲಿ ಅವರು ಲಾಂಗ್ ಇನ್ನಿಂಗ್ಸ್ ಆಡಲ್ಲ. ಅವರೇನಿದ್ರು 10-15 ಬಾಲು ಅಥವಾ 20 ಬಾಲ್ ಮ್ಯಾಕ್ಸಿಮಮ್ ಅಷ್ಟೇ. 20 ಬಾಲ್ಗೆ ಒಂದು 30 ರನ್ 40 ರನ್ ಹೊಡೆಯಂಥ ಬ್ಯಾಟ್ಸ್ಮನ್ನು. ಸೊ ಲಾಸ್ಟ್ ಮೂಮೆಂಟಲ್ಲಿ ಹೊಡಿಬಡಿ ಆಟಗಾರ ಶಿಮ್ರಾನ್ ಎಟ್ಮೇಯರು. ಸೊ ನಮಗಿಲ್ಲಿ ಒಂದು ಲಾಂಗ್ ಇನ್ನಿಂಗ್ಸ್ ಆಡೋಂಥ ಪ್ಲೇಯರ್ಗಳಿಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ. ಒಂದು ಹಿರಿಯ ಅನುಭವದ ಕೊರತೆ, ಅನುಭವ ಇರ್ತಕ್ಕಂಥ ಆಟಗಾರರು ಇಲ್ಲಿಲ್ಲ ಬ್ಯಾಟ್ಸ್ಮನ್ಗಳು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ. ಸೊ ಆ ಒಂದು ಅನುಭವದ ಕೊರತೆಯಿಂದನೇ ರಾಜಸ್ಥಾನ್ ರಾಯಲ್ಸ್ ತಂಡ ಈ ಕೆಳದ 3 ಪಂದ್ಯಗಳು ಗೆಲ್ಲುವಂಥ 3 ಪಂದ್ಯಗಳನ್ನು ಸೋಲು ಅನುಭವಿಸಿದೆ ಅಂತ ನಾನು ಹೇಳ್ತೀನಿ. ಓಕೆ ರಮೇಶ್ ಅವರೇ, ತುಂಬ ಖುಷಿಯ ವಿಚಾರ ಇವತ್ತು. RCB ಫ್ಯಾನ್ಸ್ಗೆ ತುಂಬ ಸಂಭ್ರಮದಿಂದ ಸಂತೋಷದಿಂದ ಇರ್ತಾರೆ ಅಂತ ಹೇಳ್ಬೋದು. ನಾವು ಮತ್ತೆ ನೆಕ್ಸ್ಟ್ ಮ್ಯಾಚ್ ಯಾವುದೇ ರೀತಿ ಇರುತ್ತೋ RCBದ ಅವತ್ತೇ ಬರೋಣ ಮತ್ತು ಇನ್ನೂ IPL ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ಮಾತನಾಡೋಣ. ಇವತ್ತಿನ ಪಂದ್ಯದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ IPL ಧಮಾಕಾದ ಸ್ಪೆಷಲ್ ಸ್ಟೋರಿ. RCB ಸೋಲೋ ಪಂದ್ಯವನ್ನ ಇವತ್ತು ಗೆಲ್ಕೊಂಡು ಆ ಮೂಲಕ ತವರಿನ ಅಂಗಳದಲ್ಲಿ ತನ್ನ ಮೊದಲ ಜಯವನ್ನ ದಾಖಲಿಸಿತು ಮತ್ತು ಅಂಕಪಟ್ಟಿಯಲ್ಲೂ ಕೂಡ 2ನೇ ಸ್ಥಾನಕ್ಕೆ ಜಿಗಿತವನ್ನ ಕಂಡಿತು. ಹಾಗಾಗಿ ಇನ್ನೂ RCBಯ ಬಗ್ಗೆ ಮತ್ತು IPLನ ಇನ್ನೂ ಸ್ಪೆಷಲ್ ಸ್ಟೋರಿಗಳ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಅಲ್ಲಿಯವರೆಗೂ ಕೂಡ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ, ಥ್ಯಾಂಕ್ ಯು.